ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಸ್ವಂತ ನಿವೇಶನ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಮಹತ್ವದ ಮಾಹಿತಿ ಬಂದಿದೆ. ವಸತಿ ರಹಿತರಿಗೆ ನಿವೇಶನ ಒದಗಿಸುವ ಉದ್ದೇಶದಿಂದ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಸೈಟ್ಗಳಾಗಿ ಅಭಿವೃದ್ಧಿಪಡಿಸುವ ಯೋಜನೆಗೆ ಸರ್ಕಾರ ಮುಂದಾಗಿದೆ. ಹಾಗಾದರೆ ಯಾರಿಗೆ ಸೈಟ್ ಸಿಗಬಹುದು? ಹಳ್ಳಿಯಲ್ಲಿರುವವರಿಗೂ ಅವಕಾಶ ಇದೆಯಾ? ಸೈಟ್ ಎಷ್ಟು ಅಳತೆಯಲ್ಲಿರುತ್ತದೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸರ್ಕಾರದ ಇತ್ತೀಚಿನ ಸೂಚನೆಯ ಪ್ರಕಾರ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸುಮಾರು 50,000 ನಿವೇಶನಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಅಧಿಕಾರಿಗಳ ಮುಂದೆ ಇಡಲಾಗಿದೆ. ರಾಜ್ಯದಲ್ಲಿ 31 ಜಿಲ್ಲೆಗಳಿರುವುದರಿಂದ ಗುರಿ ಸಂಪೂರ್ಣವಾಗಿ ಜಾರಿಯಾದರೆ ಸುಮಾರು 15.5 ಲಕ್ಷ ನಿವೇಶನಗಳ ಯೋಜನೆಯಾಗಬಹುದು. ಆದರೆ ಸ್ನೇಹಿತರೆ, ಇದು ಸರ್ಕಾರದ ಉದ್ದೇಶಿತ ಗುರಿಯಾಗಿದೆ. ಎಲ್ಲ 15.5 ಲಕ್ಷ ಸೈಟ್ಗಳು ತಕ್ಷಣವೇ ಹಂಚಿಕೆಯಾಗುತ್ತವೆ ಎಂದು ಅರ್ಥವಲ್ಲ. ಜಮೀನು ಲಭ್ಯತೆ, ಕಾನೂನು ಪ್ರಕ್ರಿಯೆ, ಮೂಲಸೌಕರ್ಯ ಹಾಗೂ ಫಲಾನುಭವಿಗಳ ಅಂತಿಮ ಆಯ್ಕೆ ನಂತರವೇ ನಿಖರ ಮಾಹಿತಿ ಹೊರಬರಲಿದೆ. ಇನ್ನು ನಿವೇಶನದ ಅಳತೆಯ ಬಗ್ಗೆ ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ 30-40 ಅಡಿ ಅಂದರೆ ಸುಮಾರು 1200 ಚದರ ಅಡಿ ನಿವೇಶನದ ಪ್ರಸ್ತಾವನೆ ಇದೆ. ನಗರ ಪ್ರದೇಶದಲ್ಲಿ 20-30 ಅಡಿ ಅಂದರೆ ಸುಮಾರು 600 ಚದರ ಅಡಿ ನಿವೇಶನವನ್ನು ಪರಿಗಣಿಸಲಾಗಿದೆ. ಈ ನಿವೇಶನಗಳಿಗಾಗಿ ಖಾಲಿ ಇರುವ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಅವುಗಳನ್ನು ವಸತಿ ಪ್ರದೇಶವಾಗಿ ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ ನಡೆಯಬೇಕಿದೆ. ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಬೇಕಾಗುತ್ತದೆ. ಮುಖ್ಯವಾಗಿ ನಿವೇಶನ ಇಲ್ಲದ ಪ್ರತಿಯೊಬ್ಬರಿಗೂ ಸ್ವಯಂಚಾಲಿತವಾಗಿ ಸೈಟ್ ಸಿಗುತ್ತದೆ ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ. ಸರ್ಕಾರ ಅಂತಿಮವಾಗಿ ನಿಗದಿಪಡಿಸುವ ಅರ್ಹತಾ ನಿಯಮಗಳ ಪ್ರಕಾರ ಅರ್ಜಿಗಳನ್ನು ಪರಿಶೀಲಿಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಈ ಯೋಜನೆಯ ದುರುಪಯೋಗವಾಗದಂತೆ ಆಸ್ತಿ ವಿವರ, ಕುಟುಂಬದ ಮಾಹಿತಿ ಮತ್ತು ಈಗಾಗಲೇ ಸರ್ಕಾರಿ ವಸತಿ ಅಥವಾ ನಿವೇಶನ ಪಡೆದಿದ್ದಾರೆ ಎಂಬುದನ್ನು ಪರಿಶೀಲಿಸುವ ಸಾಧ್ಯತೆಯೂ ಇದೆ. ಇನ್ನು ಸರ್ಕಾರದ ಸೈಟ್ ಸಿಕ್ಕ ತಕ್ಷಣ ಅದನ್ನು ಮಾರಾಟ ಮಾಡಬಹುದು ಎಂದು ಯಾರೂ ಭಾವಿಸಬೇಡಿ. ಇಂಥ ಯೋಜನೆಗಳಲ್ಲಿ ಸರ್ಕಾರ ನಿಗದಿಪಡಿಸುವ ಮಾರಾಟ ಮತ್ತು ವರ್ಗಾವಣೆಯ ನಿಯಮಗಳು ಅನ್ವಯಿಸುತ್ತವೆ. ಸ್ನೇಹಿತರೆ, ಈ ಯೋಜನೆಯನ್ನು ಜಾರಿಗೆ ತರಲು ದೊಡ್ಡ ಪ್ರಮಾಣ ಜಮೀನು, ಹಣ ಮತ್ತು ಸಮಯ ಬೇಕಾಗುತ್ತದೆ. ಆದ್ದರಿಂದ ಅರ್ಜಿ ಪ್ರಕ್ರಿಯೆ, ಅರ್ಹತೆ ಮತ್ತು ಫಲಾನುಭವಿಗಳ ಆಯ್ಕೆ ಕುರಿತು ಅಧಿಕೃತ ಮಾರ್ಗಸೂಚಿ ಬಂದ ನಂತರವೇ ಅಂತಿಮವಾಗಿ ಏನು ಮಾಡಬೇಕು ಎಂಬುದು ಸ್ಪಷ್ಟವಾಗಲಿದೆ. ನಿಮಗೆ ಸ್ವಂತ ನಿವೇಶನ ಇಲ್ಲದಿದ್ದರೆ ನಿಮ್ಮ ಆಧಾರ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣಪತ್ರ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಆದರೆ ಅಧಿಕೃತ ಪ್ರಕಟಣೆ ಬರುವವರೆಗೂ ಯಾವುದೇ ಮಧ್ಯವರ್ತಿಗಳಿಗೆ ಹಣ ನೀಡಬೇಡಿ. ಈ ಯೋಜನೆಯಿಂದ ಸ್ವಂತ ಸೂರು ಕಟ್ಟಿಕೊಳ್ಳುವ ಕನಸು ಹೊಂದಿರುವ ಕುಟುಂಬಗಳಿಗೆ ನಿಜವಾಗಿಯೂ ಅನುಕೂಲವಾಗಲಿ ಎಂದು ಆಶಿಸೋಣ. ನಿಮಗೂ ಸರ್ಕಾರದಿಂದ ನಿವೇಶನ ಬೇಕು ಅಂದರೆ ಕಮೆಂಟ್ನಲ್ಲಿ ನನಗೂ ಸೈಟ್ ಬೇಕೆಂದು ತಿಳಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.